ಆಶೀರ್ವಾದದಿಂದ ಹಾಗೆಯೇ ಸಂಪೂರ್ಣ ಮಾರ್ಗದರ್ಶನ ಸಂಪೂರ್ಣ ತೊಡಗುಕೊಳ್ಳಿ ಇದರಿಂದ ನಮ್ಮ ತಾಲೂಕು ಜಿಲ್ಲಾ ಹಂತದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡ್ಬಿಟ್ಟು ವಿಶೇಷವಾದ ಒಂದು ಕೌಶಲ್ಯವನ್ನು ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಅಂಕಗಳ ಮುಖಾಂತರ ಅನಾವರಣ ಮಾಡಲಿಕ್ಕೆ ಒಂದು ವಿಶೇಷ ವೇದಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಇಲಾಖೆಯ ಪರವಾಗಿ ಅಭಿನಂದನೆ ಮಕ್ಕಳಿಗೆ ಸಲ್ಲಿಸ್ತಾ ನಿಮಗೂ ಕೂಡ ಮತ್ತೊಮ್ಮೆ ಮಾರ್ಗದರ್ಶನ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ 2026 ಮತ್ತು 2030 ಅವಧಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಆಯ್ಕೆ ಪ್ರಕ್ರಿಯೆ ಚುನಾವಣೆ ನಡೀತಿದ್ದು 50:1ರಂತೆ ಪ್ರತಿ 50 ಶಿಕ್ಷಕರಿಗೆ ಒಬ್ಬರ ಸ್ಥಾನದಂತೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 499 ಶಿಕ್ಷಕರ ಪೈಕಿ 7 ಸ್ಥಾನ ಇದು ಸಾಮಾನ್ಯ ಕ್ಷೇತ್ರ, ಇನ್ನು 3 ಕ್ಷೇತ್ರದಲ್ಲಿ ಇನ್ನು ಮಹಿಳಾ ಮೀಸಲಾತಿ ಇದರಲ್ಲಿ 3 ಸ್ಥಾನ 33% ಅನ್ವಯ ಏನು ಸಂಘದ ಬಯಲ ಇದೆ ಅದರ ಪ್ರಕಾರ ಒಟ್ಟು 10 ಸ್ಥಾನಗಳು ಈಗಾಗಲೇ ಏನು ಮೀಸಲಾತಿ ಕ್ಷೇತ್ರ ಮಹಿಳಾ ಮೀಸಲಾತಿ ಕ್ಷೇತ್ರ ಇದೆ ಅದರಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಆ ಕ್ಷೇತ್ರಕ್ಕೆ ಮತದಾನ ಇರಲ್ಲ ಸರ್. ಇನ್ನು ಸಾಮಾನ್ಯ ಕ್ಷೇತ್ರದಲ್ಲಿ 7 ಸ್ಥಾನವನ್ನು ಆಯ್ಕೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇರೋದ್ರಿಂದ ಕಣದಲ್ಲಿರ್ತಕ್ಕಂಥ ಅಂತಿಮವಾಗಿ 9 ಜನ ಅಭ್ಯರ್ಥಿಗಳಿದ್ದಾರೆ. ಅದ್ರ ಸಂಬಂಧ ನಾಳೆ ದಿನಾಂಕ 1/5/2026 ಮತದಾನ ಮಾಡಲಿಕ್ಕೆ ನಮಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನೋಂದಣಿ ಬೆಂಗಳೂರು ಜಗಳೂರು ಘಟಕ ಇವರಿಂದ ನಮಗೆ ನಿರ್ದೇಶನ ಆಗಿರೋದ್ರಿಂದ ನನ್ನ ಹೆಸರಿಗೆ ಚುನಾವಣಾ ಅಧಿಕಾರಿಯಾಗಿ ನಮಗೆ ನಿರ್ದೇಶನ ಮಾಡಿದ್ದಾರೆ. ಅದರ ಪ್ರಕಾರ ಏನು ನಾರ್ಮ್ಸ್ ಇದೆ, ಚುನಾವಣೆ ನಾರ್ಮ್ಸ್ ಇದೆ, ಅದ್ರ ಪ್ರಕಾರ ನಾವೆಲ್ಲ ಫಾಲೋಅಪ್ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧರಾಗಿದ್ದೀವಿ. ಇನ್ನು ಈಗಾಗಲೇ ಬೆಸ್ಕಾಮಿಗೆ ನಾಳೆ ನಿರಂತರವಾಗಿ ಕರೆಂಟನ್ನು ಕೊಡಲಿಕ್ಕೆ ವಿದ್ಯುತ್ತನ್ನು ವ್ಯತ್ಯಯ ಮಾಡಲಿಲ್ಲದಂಗೆ ಬೆಸ್ಕಾಮಿಗೆ ಮಾಹಿತಿ ಕೊಟ್ಟಿದ್ದೀವಿ. ಮೊನ್ನೆ ತಹಸೀಲ್ದಾರ್ ಸಾಹೇಬರು ಕೂಡ 100 ಮೀಟರ್ ಏನದು ವ್ಯಾಪ್ತಿ ಇದೆ ಅದನ್ನು ನಿಷೇಧಿತ ಪ್ರದೇಶ ಮಾಡಲಿಕ್ಕೆ ಕೂಡ ಮನವಿ ಕೊಟ್ಟಿದ್ದೀವಿ. ಹಾಗೆಯೇ ಮೊನ್ನೆ CPS ಸಾಹೇಬರಿಗೆ ಏನು ನಾಳೆ ಸೂಕ್ತ ಬಂದೋಬಸ್ತ್ ಮಾಡಲಿಕ್ಕೆ ಸುರಕ್ಷಿತ ಕ್ರಮವಾಗಿ ಏನು ಸಿಬ್ಬಂದಿಗಳು ಅಗತ್ಯ ಸಿಬ್ಬಂದಿ ಬೇಕು ಎಲ್ಲ ಸಿಬ್ಬಂದಿಗಳು ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗೆಯೇ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಸಿಬ್ಬಂದಿಗಳು ಕಳಿಸ್ಕೊಡ್ಲಿಕ್ಕೆ ಆರೋಗ್ಯ ಅಧಿಕಾರಿಗಳು ಕೂಡ ನಾವು ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಸೊ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಏನು ಅಭ್ಯರ್ಥಿಗಳಿದ್ದಾರೆ ಅಭ್ಯರ್ಥಿಗಳಿಗೂ ಕೂಡ ಏನು ಚುನಾವಣೆ ಪ್ರಕಾರ ಏನು ಅವರು ವೋಟಿಂಗ್ ಮಾಡಬೇಕು ಯಾವ ಅವಧಿಯಲ್ಲಿ ಮಾಡಬೇಕು ಮತದಾನಿಕೆಯೂ ಕೂಡ ನಾಳೆ 4:15 ಏನು ಮುಗಿತದೆ ಮತದಾನ, ಬೆಳಗ್ಗೆ 8:00 4:15 ಮತದಾನ ನಡೀತದೆ. ತದನಂತರ ನಾಳೆನೇ 6:30 ಮುಗಿಯೋವರೆಗೂ ಕೂಡ ಕೌಂಟಿಂಗ್ ಮುಗೀತದೆ. ಅದರಲ್ಲಿ ನಾವು ಫೈನಲ್ ಆಗಿ ಫಲಿತಾಂಶವನ್ನು ನಾಳೆ ಫೈನಲ್ ಮಾಡಲಿಕ್ಕೆ ಅನುಮೋದನೆಯನ್ನು ಏನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇಲ್ಲಿಂದ ಅನುಮೋದನೆ ತರ್ತೀವಿ. ನಾವೇನು ಅಭ್ಯರ್ಥಿಗಳು ಪಡೆದಿರ್ತಕ್ಕಂಥ ಮತಗಳ ಸಂಖ್ಯೆಯನ್ನು ನಾವು ಲಿಸ್ಟ್ ಔಟ್ ಮಾಡಿಬಿಟ್ಟು ಅನುಮೋದನೆಗೆ ಮೊನ್ನೆ ಬೆಂಗಳೂರು ಕಚೇರಿಗೆ ನಾವು ಕಳಿಸ್ಕೊಳ್ತೀವಿ. ತದನಂತರ ಮಾರನೇ ದಿನ ಅವರು ಅನುಮೋದನೆ ಮಾಡಿ ಸೈನ್ ಮಾಡಿಕೊಟ್ಟ ಮೇಲೆ ನಾವು ಅಧಿಕೃತವಾಗಿ ಮಾರನೇ ದಿನ ನಾವು ಅದನ್ನು